ಎಷ್ಟು ಚೆನ್ನಾಗಿ ಆಟ ಆಡ್ತೀವಿ. ನೋಡಿ ನಮ್ಮ ತಮ್ಮ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಶನಿವಾರದ ವಿಡಿಯೋ ಆಗಿರುತ್ತೆ. ಶನಿವಾರ ಬಂದು ಮಗಳು ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅದಕ್ಕೋಸ್ಕರ ಹೋಗಿದ್ವಿ. ಫಸ್ಟು ಈ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಕೆಲಸ ನನ್ನ ಮಗಳಿಗೆ ನೆಕ್ಸ್ಟ್ ಇಯರ್ ಸ್ಕೂಲ್ ಚೇಂಜ್ ಮಾಡಬೇಕು ಅಂತ ನಾವು ಸ್ಕೂಲ್ ನೋಡೋಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ವಿಚಾರಿಸ್ಕೊಂಬರೋಣ ಸ್ಕೂಲ್ಗೆ ಹೋಗಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೂ ಕೂಡ ತುಂಬಾ ಯೂಸ್ಫುಲ್ ಆಗ್ಬೋದು. ದಯವಿಟ್ಟು ಎಲ್ಲೂ ಮಿಸ್ ಮಾಡ್ದೇ ಸ್ಕಿಪ್ ಮಾಡ್ದೇ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಈ ವಿಡಿಯೋ ನಿಮಗೂ ಯೂಸ್ ಆಗ್ಬೋದು, ನೀವು ಬೇರೆಯವ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿದರೆ ಅವ್ರಿಗೆ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟು ನಾವು ಎಲ್ಲಿಗೆ ಹೋಗ್ತೀವಿ ಏನು ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿದ್ದಾಳೆ, ಹೋಗೋಣ ಆಟ ಆಡೋಕ್ಕೆ. ಹೋಗಿ ಶಾನು ಹತ್ರ ಹೋಗಿ, ಶಾನು ಕರ್ಕೊಂಡೋಗಿ. ಹೋಗು ಹೋಗು, ಅಲ್ಲಿ ಪಾರ್ಕಲ್ಲಿ ಆಟ ಆಡ್ತೀಯಲ್ಲ ಆ ಥರ. ಕರ್ಕೊಂಡು ಹೋಗು ಶಾನು, ನೀನು ಕರ್ಕೊಂಡೋದ್ರೆ ನಾನು ಬರ್ತಾರೆ. ಶನಿವಾರ ನನಗೂ ನನ್ನ ಹಸ್ಬೆಂಡ್ ಇಬ್ಬರಿಗೂ ತುಂಬ ಅಂದರೆ ತುಂಬ ಕೋಲ್ಡ್ ಆಗೋಗಿತ್ತು, ಅಷ್ಟು ಕೋಲ್ಡ್ ಆಗಿತ್ತು. ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ನಾವು ಸ್ವಲ್ಪ ಎಲ್ಲ ಇವರು ಆಟ ಆಡಲಿ ಅಂತ ಬಿಟ್ಟಿದ್ವಿ. ನನ್ನ ಮಗ ಸ್ವಲ್ಪ ಮುಜುಗರ, ಅವನು ನಮ್ಮ ಮುಂದೆ ಮಾತ್ರ ಅವ್ನ ನಾಟಕಗಳೆಲ್ಲ, ಬೇರೆಯವ್ರ ಮುಂದೆ ಸ್ವಲ್ಪ ನಾನು ಏನು ಗೊತ್ತಿಲ್ಲದೆ ಇರೋ ಥರ ಇರ್ತಾನೆ. ಸೊ ಇದನ್ನು ಈ ಆಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಕಣ್ಣೂರು ಕಡೆ ಹೋಗಬೇಕಾಗಿತ್ತು, ಸ್ಕೂಲ್ ಇರೋದು ಅಲ್ಲಿಗೆ. ಸೊ ನಾನು ಅಲ್ಲಿಗೆ ಹೋದ್ಮೇಲೆ ನಾನು ಏನಕ್ಕೆ ಬಂದಿದ್ದೀನಿ, ಏನು ಇತ್ತ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಬಾಟ ಮಾಡಿ ಎಷ್ಟು ಚೆನ್ನಾಗಿ ಆಟ ಆಡ್ತೈತೆ. ಅವನಿಗೆ ಅವ್ರ ಅಕ್ಕ ಅವ್ನ ಮಾತಾ ಇರಬೇಕು, ಯಾರು ಬೇಡ. ಫುಲ್ಲು ಕೋಲ್ಡ್ ಆಗ್ಬಿಟ್ಟಿತ್ತು. ಇಲ್ಲಿ ಮೂಗಲೇ ಆಗ್ದಂಗೆ ಕಿಚ್ಚಿ ಹೋಗೋಣಮ್ಮ, ಬಾರೇ ಲೇಟ್ ಆಗುತ್ತೆ. ದತ್ತ ನಿಲ್ಲೋಡು, ದತ್ತ ಬನ್ನಿ ಅಂದರು ಒಂದೊಂದಾಗಿ ಆಟ ಆಡ್ಕೊಂಡೇ ಇದ್ರು. ಇನ್ನೂ ಇವರು ಹೋಗ್ಬಿಡೋಣ ಅಂತ ಹೇಳಿದ್ಮೇಲೆ ಮುಂದೆ ಓಡ್ ಬರ್ತಾನೆ, ಹೋಗ್ಬಿಟ್ರು. ಚೆನ್ನಾಯ್ತಾ? ಬೇಕಾ ಅಪ್ಪ? ನಾನು ನಾವು ಬಿಟ್ಟೋಗ್ತಾ ಇದ್ದೀವಿ ಅಂತ ಚಪ್ಪಲಿ. ಬಾ ಬಾ, ಆಯ್ತಾ? ಹಾಂ ನಡಿ. ಈಗ ಇಲ್ಲಿಂದ ಹೊರಟ್ಬಿಟ್ಟು ನಾವು ಇವಾಗ ಮಗಳು ಸ್ಕೂಲಿಗೆ ಅಂತ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ನಮ್ಮ ಚಿಕ್ಕಪ್ಪನ ಮಗ ಈ ಒಂದು ಡಿವೈನ್ ಮರ್ಸಿ ಅನ್ನೋ ಸ್ಕೂಲಲ್ಲಿ ಚಿಕ್ಕಪ್ಪನ ಮಗ 10 ವರ್ಷದಿಂದ ಓದ್ತಾ ಇದ್ದಾನೆ. 10th ಫ್ರೀ ಸ್ಕೂಲ್ ಇದು. ಈ ಸ್ಕೂಲಲ್ಲಿ ಎಜುಕೇಷನ್ ತುಂಬ ಚೆನ್ನಾಗಿದೆ, ಹಾಗೆ ಫ್ರೀ ಎಜುಕೇಷನ್ ಕೂಡ ಕೊಡ್ತಾರೆ. ನಾನು ಸುಮ್ಮನೆ ಇಲ್ಲಿ ಬಂದಾಗ ವೀಡಿಯೋ ಮಾಡ್ಕೋತಾ ಇದ್ದೆ. ಅಲ್ಲಿ ಹೋಗಿ ಒಳಗಡೆ ಹೋಗಿ ಫಾದರ್ ಹತ್ರ ಹೋಗಿ ವಿಚಾರಿಸ್ಕೊಂಡು ಬಂದ್ವಿ. ಜೋಸೆಫು ಮತ್ತೆ ಅವರು ಜೀಸಸ್ ಕೊಟ್ಟಿಗೆಯಲ್ಲಿ ಹುಟ್ಟಿರೋದು, ಹಸು ಕೊಟ್ಟಿಗೆ ಇದು, ಕೊಟ್ಟಿಗೆಯಲ್ಲಿ ಹುಟ್ಟಿರೋದು ಅಂತ ನಿಮ್ಮಮ್ಮ ಅನ್ನತ್ತಲ್ಲ. ಕೊಟ್ಟಿಗೆಯಲ್ಲಿ ಹುಟ್ಟಿರೋದು ತೋರಿಸಿದ್ದಾರೆ. ಸೊ ಅವ್ರು ಹುಟ್ಟಿದ್ಮೇಲೆ ಈ 3 ಜನ ದೂತರು ಇವರು ಒಂಥರ ರಾಜ ಕಳಿಸಿರ್ತಾನೆ. ಏನಂದ್ರೆ ಅವರು ಜೀಸಸ್ ಯೇಸು ಅಂತ ಹುಡ್ತಾರಲ್ಲ, ಅವ್ರು ಪತ್ತೆ ಹಚ್ಚಿ ಅಂತ ಕಳಿಸಿರೋದು 3 ಜನ. ಆ ಟೈಮಲ್ಲಿ ಏನಾಗುತ್ತೆ, ದೇವರು ಬಂದು ಒಂದು ಚಮಚ, ದೇವರು ಮೇಲೆ ದೇವ್ರು ಇರ್ತಾರಲ್ಲ, ಬಂದು ಚಮಚೆಯಿಂದ ಬಂದು ಇದನ್ನು ತಗೊಂಡೋಗಿ ಕೊಡಬೇಕು, ಯಾವುದೇ ಕಾರಣಕ್ಕೂ ಅದು ಹೇಳ್ಬಾರ್ದು. ಅದು ಆ ಕಡೆ ಏನು ದಾ ಐ ಬಾ
ಸೊ ಇಲ್ಲಿ ಇನ್ನೂ ಕೂಡ ಫೆಬ್ರವರಿ ಎಂಡು ಮತ್ತು ಮಾರ್ಚಲ್ಲಿ ಬನ್ನಿ ಅಂತ ಹೇಳಿದ್ದಾರೆ, ಆವಾಗ ಅಪ್ಲಿಕೇಶನ್ ಕೊಡ್ತಾರಂತೆ. ನಿಮಗೂ ಎಲ್ಲ ನಿಮಗೇನಾದರೂ ಇದು ಬೇಕು ಅಂದರೆ ಕಣ್ಣೂರು ಅಂತ ಹೇಳಿಬಿಟ್ಟು ಹೆಣ್ಣೂರು ಕಡೆ ಬರುತ್ತೆ, ಇದು ಬಾಗ್ಲೂರು ರೋಡು. ನೀವು ಡಿವೈನ್ ಮರ್ಸಿ ಅಂತ ಮ್ಯಾಪಲ್ಲಿ ಲೊಕೇಶನ್ ಹಾಕ್ಕೊಂಡ್ರೆ ನಿಮಗೆ ಈ ಸ್ಕೂಲು ಬಂದುಬಿಟ್ಟು ಲೊಕೇಶನ್ ತೋರಿಸುತ್ತೆ. ನೀವು ಇಲ್ಲಿ ಬಂದು ಫೆಬ್ರವರಿ ಎಂಡು ಮಾರ್ಚ್ ಟೈಮಲ್ಲಿ ಬಂದು ಅಪ್ಲಿಕೇಶನ್ ಫಿಲ್ ಮಾಡಿ, ಆ ಅಪ್ಲಿಕೇಶನ್ ಕೊಟ್ಬಿಟ್ಟು ಈ ಮಕ್ಕಳಿಗೆ ಎಕ್ಸಾಮ್ ಇರುತ್ತೆ, ಎಕ್ಸಾಮಲ್ಲಿ ಪಾಸ್ ಆದರೆ ನಿಮಗೆ ಬಂದು ಸ್ಕೂಲ್ ಫ್ರೀ ಎಜುಕೇಷನ್, ನಿಮ್ಮ ಮಕ್ಕಳಿಗೆ ಸ್ಕೂಲ್ ಫ್ರೀ ಎಜುಕೇಷನ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೆ. ಈ ವಿಡಿಯೋ ನೋಡೋರ್ಗೂ ಕೂಡ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಮಾಡಿದೆ. ನೆಕ್ಸ್ಟು ಅದೇ ಕಣ್ಣೂರಲ್ಲಿ ಸ್ವಲ್ಪ ಮುಂದೆ ಬಂದರೆ ಬಸ್ ಸ್ಟ್ಯಾಂಡ್ ಹತ್ರ ಕ್ರಿಸ್ಟಲ್ ಹೌಸ್ ಅಂತ ಇದೆ. ಇದು ಬಂದು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಬಡವರಿಗೆ ಈ ಸ್ಕೂಲಲ್ಲಿ ನಿಮಗೆ ಲೈಫ್ ಟೈಮ್ ಫ್ರೀ ಸ್ಕೂಲ್ ಸಿಗುತ್ತೆ. ಇಲ್ಲಿ ಕಾಲೇಜ್ ಕೂಡ ಇದೆ, ಕ್ರಿಸ್ಟಲ್ ಹೌಸ್ ಅಂತ. ಇದನ್ನು ಕೂಡ ನೀವು ಮ್ಯಾಪಲ್ಲಿ ಹಾಕ್ಕೊಂಡು ಹೋದರೆ ಸಿಗುತ್ತೆ ಫ್ರೆಂಡ್ಸ್. ಆದರೆ ಈ ಸ್ಕೂಲಲ್ಲಿ ಈ ವರ್ಷಕ್ಕೆ ಆಲ್ರೆಡಿ ಇದು ಏನು ಅಡ್ಮಿಷನ್ ಮುಗ್ದೋಗಿದೆ ಅಂತೆ, ನೆಕ್ಸ್ಟ್ ಇಯರಿಂದ ಇದೆ ಅಂತೆ. ನೀವು ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಶೇರ್ ಮಾಡಿ, ತುಂಬ ಜನ ಕೂಡ ಯೂಸ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಬಟ್ ಡಿವೈನ್ ಮರ್ಸಿಲಿ ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡಿದ್ದೆ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಟೇಕ್ ಕೇರ್, ಬಾಯ್.